ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕ್ರಾಂತಿ ಬಿಜೆಪಿ ನಾಯಕರಿಗೆ ರಸದೌತಣವನ್ನು ಬಡಿಸಿದಂತಾಗ್ತಾ ಇದೆ. ಸಿಎಂ ಕುರ್ಚಿ ಅಗ್ರಿಮೆಂಟ್ ಆಗಿರುವಂಥದ್ದು ನಿಜ, ಅದನ್ನು ಜನರ ಮುಂದಿಡಬೇಕು ಅಂತ ಕಮಲ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಸರ್ಕಾರ ಬಿಡಿಸಿದ್ದೇ ಸಿದ್ದರಾಮಯ್ಯ ಅಂತ ದೇವೇಗೌಡರು ಕೊಟ್ಟಂತಹ ಹೇಳಿಕೆಯೂ ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಶುರುವಾಗಿರೋ ಕುರ್ಚಿ ಕದನದಲ್ಲಿ ಗಂಟೆಗೊಂದು ಬೆಳವಣಿಗೆಗಳು ನಡೀತಿವೆ. ಒಬ್ಬೊಬ್ಬ ನಾಯಕರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಸಿಗಬೇಕು ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಿದ್ದಾರೆ. ಮೊದಲು ಸಂಪುಟ ಪುನಾರಚನೆ ಮಾಡಿ ನಾವು ಮಂತ್ರಿ ಆಗಬೇಕು ಅಂತ ಶಾಸಕ ಕೋನ್ರೆಡ್ಡಿ ಸೇರಿದಂತೆ ಅನೇಕರು ದೆಹಲಿಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಾಗ್ತಿರೋ ಈ ಬೆಳವಣಿಗೆಗಳೇ ಈಗ ಬಿಜೆಪಿ ಜೆಡಿಎಸ್ ಕೈಗೆ ಕೋಲು ಕೊಟ್ಟು ಹೊಡೆಸ್ಕೊಂಡಂಗಾಗ್ತಿದೆ ಸರ್ಕಾರಕ್ಕೆ. ಹೌದು, ಕುರ್ಚಿ ಕಚ್ಚಾಟವನ್ನ ಸೂಕ್ಷ್ಮವಾಗಿ ಗಮನಿಸ್ತಿರೋ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ವಾಗ್ದಾಳಿ ಶುರು ಮಾಡಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಅಧಿಕಾರ ಹಂಚಿಕೆ ಅಗ್ರಿಮೆಂಟ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ಜನರ ಮುಂದಿಡಿ ಅಂದ್ರು. ನಿಮ್ಮನ್ನು ಆಯ್ಕೆ ಮಾಡಿದಂಥ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆನ್ ಭೇಟಿ ಮಾಡಿದ್ದಾರೆ. ಇಷ್ಟಿದ್ರೂ ಹೇಳ್ತಾ ಇದ್ದಾರೆ ಕ್ರಾಂತಿನೂ ಇಲ್ಲಂತೆ, ಭ್ರಾಂತಿನೂ ಇಲ್ಲಂತೆ. ಇದ್ಯಾವುದು ವಾಂತಿನ? ಇದು ಸಿದ್ದರಾಮಯ್ಯನ ಮನೆಗೆ ಇದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ಕೆ ಹೋಗಿದ್ರ ಖರ್ಗೆ ಮನೆಗೆ? ಇಲ್ಲಿ ಸಿದ್ದರಾಮಯ್ಯನವರು ಈಗ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಬಹುಶಃ ಅವ್ರ ನಡುವೆ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದು ಇಟ್ ಈಸ್ ಟ್ರೂ ಆಲ್ಸೋ. ಮತ್ತು ಹೈಕಮಾಂಡ್ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಆದರೆ ಹೈಕಮಾಂಡ್ ಇಲ್ಲಿವರೆಗೆ ಅದು ಸ್ಪಷ್ಟೀಕರಣ ಕೊಡಲಿಲ್ಲ. ಯಾರು ಎಷ್ಟೇ ವರ್ಷ ಇರಿ, ಆದರೆ ನಿಮ್ಮ ಈ ಚರ್ಚೆಯಲ್ಲಿ ಕಳೆದ 5-6 ತಿಂಗಳಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಿಮ್ಮ ಕುರ್ಚಿಯ ಒಂದು ಇಟ್ಕೊಳ್ಳೋ ವಿಚಾರದಲ್ಲಿ ಹಗ್ಗ ಜಗ್ಗಾಟಗಳು ಎಳೆಮರೆ ಕಾಯಿ ರೀತಿಯಲ್ಲಿ ನಡೀತಾ ಇದೆ. ಟೋಟಲ್ ಅಡ್ಮಿನಿಸ್ಟ್ರೇಷನ್ ಸಾಕಷ್ಟು ಕೊಡ್ತಾ ಇದೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಗರಂ ಆಗಿದ್ದಾರೆ. ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ದೈವದಿಂದ ಯಾರೂ ತಪ್ಪಿಸಿಕೊಳ್ಳಲು ಆಗಲ್ಲ ಅಂದಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸಿದ್ದೇ ಸಿದ್ದರಾಮಯ್ಯ ಎಂಬ ಆರೋಪ ಮಾಡಿದ್ದಾರೆ. ದುರಂತ ಏನಂದ್ರೆ ಅವರು ಸರ್ಕಾರ ತೆಗೆದಿದ್ದು ಇವತ್ತು ಯಾರು ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಅವತ್ತು ಸರ್ಕಾರ ತೆಗೆದಿದ್ದು. ಪವರ್ ಶೇರಿಂಗ್ ಪಾಲಿಟಿಕ್ಸ್ನಲ್ಲಿ ಇಷ್ಟೆಲ್ಲ ನಡೀತಾ ಇರುವಾಗಲೇ ಸಿಎಂ ಸಿದ್ದರಾಮಯ್ಯ ಪರ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟ ನಿಂತಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಸುಭದ್ರವಾಗಿದೆ. ಸಿಎಂಗೆ ಹೆಚ್ಚಿನ ಶಾಸಕರ ಬೆಂಬಲವಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಅಂತಿದ್ದಾರೆ. ಯಾದಗಿರಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟವು ಸಿಎಂ ಡಿಸಿಎಂ ಬಣಕ್ಕೆ ಟಕ್ಕರ್ ಕೊಟ್ಟಿದ್ದು, ನವೆಂಬರ್ ಕ್ರಾಂತಿ ಅಲ್ಲ, ಡಿಸೆಂಬರ್ನಲ್ಲಿ ದಲಿತ ಕ್ರಾಂತಿ ನಡೆಯುತ್ತೆ. 2.5 ವರ್ಷದ ನಂತರ ದಲಿತ ಸಿಎಂ ಮಾಡಬೇಕು, ಮಾಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ದಲಿತ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.